ಇನ್ನು ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಯಾವ ಹಂತಕ್ಕೆ ಹೋಗ್ತಾ ಇದೆ ಅನ್ನುವಂಥ ವಿಚಾರವನ್ನ ನೀವು ಕೂಡ ದಿನನಿತ್ಯ ನೋಡ್ತಾ ಇದ್ದೀರಾ. ಬಹುಶಃ ಇದೆಲ್ಲವನ್ನ ಬಗೆಹರಿಸಬೇಕಾಗಿದ್ದಂಥವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಬಹಳಷ್ಟು ವಿಶ್ವಾಸ ಇತ್ತು. ಯಾಕಂತಾರೆ ಹೇಳಿ ಕೇಳಿ ರಾಜ್ಯದವರು, ಸುಮಾರು 50 ವರ್ಷಗಳಿಂದ ರಾಜ್ಯದ ರಾಜಕೀಯದ ಅನುಭವ ಇರುವಂಥವ್ರು. ಹೀಗಾಗಿ ಅವ್ರ ಮುಖೇನವಾಗಿ ಇದಕ್ಕೆಲ್ಲ ಒಂದು ಮಧ್ಯರಿಯೋ ಪ್ರಯತ್ನ ಆಗ್ಬೋದು ಅಂತ. ಬಟ್ ಅವರೇ ಎಲ್ಲ ಒಂದ್ ಕಡೆ ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದಾರ ಅನ್ನುವಂಥದ್ದು ಪ್ರಶ್ನೆ. ಯಾಕೆ ಅಂತ ಅಂದ್ರೆ ಅವರೇ ಹೈಕಮಾಂಡ್ ಅಥವಾ ಅವರೇ ಹೈಕಮಾಂಡ್ನ ಕಾಂಗ್ರೆಸ್ ಹೈಕಮಾಂಡ್ನ ಒಂದು ಪ್ರಮುಖ ಭಾಗ. ಇದನ್ನೇ ಮರ್ತು ಒಂದ್ ರೀತಿಯಾಗಿ ಎಲ್ಲ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಹೇಳಿಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಡ್ತಿದ್ದಾರೆ ಅಂತ ಅಂದ್ರೆ, ಹಾಗಾದ್ರೆ ಈ ಆಗಿರುವಂತ ಬಿಕ್ಕಟ್ಟನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಇವ್ರ ಬಳಿ ಇರುವಂತ ಸೂತ್ರ ಏನು, ಅದೇ ಗುಡ್ತಾ ಇರುವಂತ ಪ್ರಶ್ನೆ. ಇನ್ನು ಈ ಬಣ ಬಡಿದಾಟ ಹೆಚ್ಚಾಗುತ್ತೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ್ರು, ಬಹಳಷ್ಟು ಹೊತ್ತುಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ, ಸಿದ್ದರಾಮಯ್ಯನವರು ಹಾಗೆ ಖರ್ಗೆ ಅವರ ನಡುವೆ ನಡೆದಿರುವಂತ ಚರ್ಚೆ ಏನು? ಮಂಗಳವಾರದ ಒಂದು ಮುಹೂರ್ತವನ್ನ ಫಿಕ್ಸ್ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಯಾಕಾಗಿ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಸರ್, ನೀವು ಸಿಎಂ ರೇಸಲ್ಲಿ ಇದ್ದೀರಾ ಅಂತ? ನಾವ್ ಯಾವಾಗ್ಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ. 2013ರಲ್ಲಿ ಸರ್ಕಾರ ತಗೊಂಡ್ ಬಂದ್ವಿ. ನಾನೇ ಮಾಡಿದ್ದೆ, ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ. ಈ ಪಕ್ಷ ಬರ್ಲಿಕ್ಕೆ ಎಲ್ಲ ಶಾಸಕ ಅವ್ರದೇ ಅಂತ ಕೊಡುಗೆ ಇದೆ. 8 ವರ್ಷ ಇದ್ರು ಪರಮೇಶ್ವರ್ ಅವ್ರು ಸುಮ್ಮನೆ ಇದ್ರು. ಆ ರೀತಿ ಆಗ್ಬೇಕಂತ ನಮ್ಮ ಭಾವನೆ. ಅದು ಖಂಡಿತವಾಗಿ ಕೂಡ ಏನ್ ಹೈಕಮಾಂಡ್ ಅದನ್ನೆಲ್ಲ ತೀರ್ಮಾನ ತೆಗೆದುಕೊಳ್ತದೆ. ನನ್ನ ಹತ್ರ ಹೇಳಕ್ಕೆ ಏನು ಇಲ್ಲ, ಏನಿರೋದು ಹೈಕಮಾಂಡ್ ಮಾಡ್ತದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಭಾರಿ ಸದ್ದು ಮಾಡ್ತಿದೆ. ಬೆಂಗಳೂರಿನ ಖರ್ಗೆ ನಿವಾಸ ಪವರ್ ಸೆಂಟರ್ ಆಗಿದ್ದು, ಕಳೆದ 3 ದಿನಗಳಿಂದ ಬೆಂಗಳೂರಿನಲ್ಲಿರೋ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಹಲವು ನಾಯಕರು ಭೇಟಿ ನೀಡಿ ಚರ್ಚಿಸುತ್ತಿದ್ದಾರೆ. ಸಿಎಂರಿಂದ ಹಿಡಿದು ಸಚಿವರು, ಶಾಸಕರಿಂದಲೂ ಪಕ್ಷದಲ್ಲಿನ ಬೆಳವಣಿಗೆ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ನಿನ್ನೆಯಷ್ಟೇ ಖರ್ಗೆ ಭೇಟಿ ಮಾಡಿದ್ದ ಸಿದ್ದರಾಮಯ್ಯ ಒಂದಷ್ಟು ವಿಚಾರ ಚರ್ಚಿಸಿದ್ರು. ಹಾಗಾದ್ರೆ ನಿನ್ನೆ ಸಿಎಂ ಖರ್ಗೆ ಸಭೆ ರಹಸ್ಯ ಏನು? ಅದರ ಇನ್ಸೈಡ್ ಮಾಹಿತಿಯನ್ನೇ ತೋರಿಸ್ತೀವಿ ನೋಡಿ. ಡಿಕೆ ಬಣದ ಶಾಸಕರ ದೆಹಲಿ ಪರೇಡ್ಗೆ ಸಿಎಂ ಬಣ ಸಿಡಿ ಅಂದಿದೆ. ಸಿಎಂ ಬಣ ಕೌಂಟರ್ ಪ್ಲಾನ್ ಮಾಡ್ತಿದೆ. ಖುದ್ದು ಸಿದ್ದರಾಮಯ್ಯನವರೇ ಶಾಸಕರಿಗೆ ದೆಹಲಿಗೆ ಯಾಕೆ ಹೋಗಿದ್ರಿ ಅಂತ ಕೇಳ್ತಿದ್ದಾರೆ. ಸದ್ಯ ನಡೀತಾ ಇರೋ ಬೆಳವಣಿಗೆಗೆ ತೆರೆ ಎಳೆಯಲು ಸಿಎಂ ಮುಂದಾಗಿದ್ದಾರೆ. ಹೀಗಾಗಿ ನಿನ್ನೆ ಸಂಜೆ ಖರ್ಗೆ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಹೀಗೆ ಗೊಂದಲಗಳಾದ್ರೆ ಆಡಳಿತದ ಮೇಲೆ ಪರಿಣಾಮವಾಗುತ್ತೆ, ಗೊಂದಲ ಬಗೆಹರಿಸಿ ಅಂತ ಖರ್ಗೆಗೆ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ. ಇದಕ್ಕೆ ಸ್ಪಂದಿಸಿರೋ ಖರ್ಗೆ, ರಾಹುಲ್ ಚರ್ಚೆ ನಡೆಸುವ ತನಕ ಎಲ್ಲರೂ ಸುಮ್ಮನಿರಿ, ಮಂಗಳವಾರ ರಾಹುಲ್ ಗಮನಕ್ಕೆ ತರುತ್ತೇನೆ ಅಂತ ಹೇಳಿದ್ದಾರೆ. ಖರ್ಗೆ ಮಾತ್ರ ನನ್ನ ಬಳಿ ಹೇಳೋಕೇನೂ ಇಲ್ಲ, ಎಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ. ನನ್ನ ಹತ್ರ ಹೇಳಕ್ಕೆ ಏನು ಇಲ್ಲ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ. ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ. ಹೈಕಮಾಂಡ್ ಮಂಗಳವಾರಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ರು ರಾಜ್ಯದಲ್ಲಿ ಹೊಸ ದಾಳಗಳು ಉರುಳುತ್ತಿವೆ. ನಾನು ರೇಸ್ನಲ್ಲಿದ್ದೀನಿ ಅನ್ನೋ ಮೂಲಕ ಗೃಹ ಸಚಿವ ಪರಮೇಶ್ವರ್ ಹೊಸ ದಾಳ ಉರುಳಿಸಿದ್ದಾರೆ. 2013ರಲ್ಲಿ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದೆ. ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದ್ವಿ, ನಾನೇ ಸರ್ಕಾರ ತಂದೆ ಅಂತ ಎಲ್ಲೂ ಹೇಳಿಲ್ಲ ಅಂತ ಪರೋಕ್ಷವಾಗಿಯೇ ಡಿಕೆಶಿಗೆ ಟಾಂಗ್ ಕೊಟ್ರು. ಸರ್, ನೀವು ಸಿಎಂ ರೇಸಲ್ಲಿ ಇದ್ದೀರಾ ಅಂತ? ನಾವ್ ಯಾವಾಗ್ಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ. ನಾವ್ ಯಾವಾಗ್ಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ. 2013ರಲ್ಲಿ ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ. ಸರ್ಕಾರ ತಗೊಂಡ್ ಬಂದ್ವಿ. ನಾನೇ ಮಾಡಿದ್ದೆ, ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ. ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ. ಜನ ವೋಟ್ ಹಾಕಿದ್ರು, ನಮ್ಮನ್ನು ಗೆಲ್ಲಿಸಿದ್ರು. ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ. ಒಂದು ವೇಳೆ ನಾನು ಗೆದ್ದಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಅವತ್ತು ಹೌದು ರೇಸಲ್ಲಿದ್ರೆ ಸ್ವಾಭಾವಿಕವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ, PCC ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ. ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ. ಅದು ಗೊತ್ತಿಲ್ಲಪ್ಪ, ಕನಸೇ ಬಿದ್ದಿಲ್ಲ ಅಲ್ಲಿ ನನಗೆ. ಇದಿಷ್ಟೇ ಅಲ್ಲ,
ಪರಮೇಶ್ವರ್ ಅಂತೆಯೇ ಮಾತನಾಡಿರೋ ಸತೀಶ್ ಜಾರಕಿಹೊಳಿ ಕೆಲವರಿಂದಲೇ ಸರ್ಕಾರ ಬಂತು ಅನ್ನೋದು ನಾನು ಒಪ್ಪಲ್ಲ, ಪಕ್ಷವನ್ನ ಬೆಳೆಸೋಕೆ ಹಲವರು ಶ್ರಮಿಸಿದ್ದಾರೆ ಅಂತ ಡಿಕೆಗೆ ಪರೋಕ್ಷವಾಗಿಯೇ ತಿರುಗೇಟು ಕೊಟ್ರು. ಅದರಲ್ಲಿ ತಪ್ಪಿದ್ರೆ ಏನಂತ ತಪ್ಪು ಏನಿಲ್ಲ, ಸರಿಯಾಗಿದೆ. ಈಗಾಗಲೇ ಅವ್ರು ಕೂಡ ಹೇಳಿದ್ದಾರೆ, ನಾವು ಕೂಡ ಆಕಾಂಕ್ಷಿ ಇದೀವಿ, ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ಈಗ ಈ ಪಕ್ಷಕ್ಕೆ ಮೇನ್ ವೋಟರ್ಸೇ SC ST ಮೈನಾರಿಟಿ, ಅವ್ರಿಗೆ ಪ್ರಾತಿನಿಧ್ಯ ಸಿಗಬೇಕಾದ ಬಹಳ ದಿನಗಳಿಂದ ಆಸೆ ಇದೆ. ಈ ಪಕ್ಷ ಬರ್ಲಿಕ್ಕೆ ಬಹಳಷ್ಟು ಜನ ಪರೋಕ್ಷವಾಗಿ ಇದ್ದಾರೆ. ಈ ಪಕ್ಷ ಬರ್ಲಿಕ್ಕೆ 14 ಇರಬಹುದು ಅಥವಾ ಎಲ್ಲಾ ಶಾಸಕರು ಅವ್ರದೇ ಅಂತ ಕೊಡುಗೆ ಇದೆ. ಬರ್ಲಿಕ್ಕೆ ಅವ್ರದೇ ಸ್ವಂತ ಎಫರ್ಟ್ಸ್ ನಿಂದ ಬಂದಿದ್ದಾರೆ, ಅವರು ಪಕ್ಷದ ಸಪೋರ್ಟ್ ನಿಂದ ಎಲ್ಲರೂ ಸ್ವಾಭಾವಿಕವಾಗಿ ಕ್ಲೇಮ್ ಮಾಡೋರೆ. ನಾವು ಕೆಲವೇ ಜನರಿಂದ ಅಧಿಕಾರ ಬಂದಿರೋದು ನಾನು ಕೂಡ ಒಪ್ಪೋದಿಲ್ಲ. ಎಲ್ಲರಿಗೂ ಇದೆ, ಎಲ್ಲರಿಗೂ ಅಧಿಕಾರ ಸಿಗಬೇಕು. ಈಗ 8 ವರ್ಷ ಇದ್ರು ಪರಮೇಶ್ವರ್ ಅವ್ರು ಸುಮ್ಮನೆ ಇದ್ರು, ಬಹಳಷ್ಟು ಕಾರ್ಯಕ್ರಮ ಮಾಡಿದ್ರು, ಸರ್ಕಾರ ಬಂತು. ಆ ರೀತಿ ಆಗ್ಬೇಕಂತ ನಮ್ಮ ಭಾವನೆ ಅಷ್ಟೇ. ಇತ್ತ ಯತೀಂದ್ರ ಸಿದ್ದರಾಮಯ್ಯ ತಂದೆ ಪರ ಫೀಲ್ಡ್ಗಿಳಿದಿದ್ದಾರೆ. ಧಾರವಾಡ, ಗದಗ ಜಿಲ್ಲಾ ಪ್ರವಾಸದಲ್ಲಿದ್ದ ಯತೀಂದ್ರ ಹೆಟ್ನಾಲ್ ಭೇಟಿ ಮಾಡಿದ್ರು. ನಂತರ ಹುಬ್ಬಳ್ಳಿಯಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಆತಿಥ್ಯ ಸ್ವೀಕರಿಸಿ ಮಾತುಕತೆ ನಡೆಸಿದ್ದಾರೆ. ಅದು ಖಂಡಿತವಾಗಿ ಕೂಡ ಏನು ಹೈಕಮಾಂಡ್ ಅದನ್ನೆಲ್ಲ ತೀರ್ಮಾನ ತೆಗೆದುಕೊಳ್ತದೆ. ಅದನ್ನು ನಾವು ವಿನಾಕಾರಣ ಆ ರೀತಿ ಮಾತನಾಡುವಂಥದ್ದಲ್ಲ. ಖಂಡಿತವಾಗಿ ಕೂಡ ಆ ಸಂದರ್ಭದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅದು ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತದೆ. ಈಗ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಿದ್ದಾರೆ, ನಡೆಸ್ತಾ ಇದ್ದಾರೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಈ ಸದ್ಯಕ್ಕೆ ನಾವು ಹೇಳಿಕೆಗಳನ್ನು ಕೊಡುವಂಥದ್ದು ಅಪ್ರಸ್ತುತ. ರಾಜ್ಯದ ಬೆಳವಣಿಗೆಯನ್ನ ಮಂಗಳವಾರ ರಾಹುಲ್ ಜೊತೆ ಚರ್ಚಿಸ್ತೇನೆ ಎಂದು ಖರ್ಗೆ ಸಿಎಂಗೆ ಹೇಳಿದ್ದಾರೆ. ಹೀಗಾಗಿ ಮಂಗಳವಾರವೇ ಕಾಂಗ್ರೆಸ್ ಕುರ್ಚಿ ಆಟಕ್ಕೆ ಪರಿಹಾರ ಸಿಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.